ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆಯ ವಿಡಿಯೋಸ್ಗಳಿಗೆ ಸ್ವಾಗತ. ಕೆಎಎಸ್ ಮುಖ್ಯ ಪರೀಕ್ಷೆ ಏನು ಮುಂದಿನ ತಿಂಗಳು ನಡೆಯಲಿದೆ, ಇದಕ್ಕೆ ಸಂಬಂಧಿಸಿದಂತೆ ಎಸ್ಎಗಾಗಿ ಉಪಯುಕ್ತ ಮಾಹಿತಿಯಂತೆ ನಾವೀಗಾಗಲೇ 371J ಇಂಪ್ಲಿಮೆಂಟೇಷನ್ ಆಗಿದ್ದು 1 ದಶಕಗಳೇ ಕಳೆದ್ರೂ ಕೂಡ ಇವತ್ತು ಎಷ್ಟರ ಮಟ್ಟಿಗೆ ಅದರ ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಎಸ್ಎ ರೂಪದಲ್ಲಿ ಚರ್ಚೆ ಮಾಡಿದ್ವಿ ಕಳೆದ ವಿಡಿಯೋದಲ್ಲಿ. ಈಗ ಒಂದಷ್ಟು ವ್ಯಾಲ್ಯೂ ಅಡಿಷನ್ ಅನ್ನ ಈ ವೆಲ್ಫೇರ್ ಗ್ಯಾರಂಟೀಸ್ಗಳು ಇವತ್ತೇನ್ ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಿವೆ ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೀವು ನೋಡ್ಬೇಕು, ಯಾವುದೇ ಒಂದು ಎಸ್ಎ ಟಾಪಿಕ್ ಅನ್ನ ಕೊಟ್ಟಾಗ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ. ಒಂದ್ ವೇಳೆ ಇಲ್ಲಿ ಕರ್ನಾಟಕ ಅನ್ನುವಂತ ಪದ ಇಲ್ಲ ಅಂದಾಗ ವೆಲ್ಫೇರ್ ಗ್ಯಾರಂಟೀಸ್ ಅಂತ ಕೊಟ್ಟಿದ್ರು ಅಂದ್ರೆ ಕೇವಲ ನಾವು ಅಲ್ಲಿ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಬಾರ್ದು ಅಥವಾ ಕೇವಲ ಇಂಡಿಯಾದ ಬಗ್ಗೆ ಯೋಚನೆ ಮಾಡಬಾರ್ದು. ಗ್ಲೋಬಲ್ ಆಸ್ಪೆಕ್ಟ್ಸ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಯಾವ ರಾಷ್ಟ್ರಗಳಲ್ಲಿ ಯಾವ ರೀತಿ ಗ್ಯಾರಂಟೀಸ್ ಗಳನ್ನ ನೀಡಿ ಅದರಿಂದ ಏನು ಉಪಯೋಗ ಆಗ್ತಿದೆ ಇದ್ರ ಬಗ್ಗೆ ಕೂಡ ನಿಮ್ಗೆ ಏನೇ ಮಾಹಿತಿ ಇದ್ರೂನು ಆ ಕಡೆ ಕೂಡ ಮಾಹಿತಿಯನ್ನ ನಾವು ಫೋಕಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಯಾವುದೇ ಎಸ್ಸೆಯನ್ನ ಯೋಚನೆ ಮಾಡಬೇಕು. ಇಲ್ಲಿ ಸ್ಪೆಸಿಫಿಕ್ ಆಗಿ ಕರ್ನಾಟಕದ ವೆಲ್ಫೇರ್ ಗ್ಯಾರಂಟೀಸ್ ಗಳ ಬಗ್ಗೆ ಕೇಳಿದ್ದಾರೆ. ಹಾಗಂದಾಗ್ಲೂ ಕೂಡ ನಾವು ಕೇವಲ ಈ ಪಂಚ ಗ್ಯಾರಂಟೀಸ್ ಗಳನ್ನ ಇವತ್ತೇನ್ ನೀಡಿದ್ದಾರೆ ಇವಕ್ಕೆ ಮಾತ್ರ ಫೋಕಸ್ ಮಾಡಬಾರ್ದು. ಇದರ ಹಿನ್ನೆಲೆಯಲ್ಲಿ ಕಂಟೆಕ್ಸ್ ನಾವು ತಿಳ್ಕೊಳ್ಬೇಕು. ಈ ಎಸ್ಸೆಯನ್ನ ಕೇಳಿರ್ತಕ್ಕಂಥದ್ದು ಇವತ್ತು ಈ ಪಂಚ ಗ್ಯಾರಂಟೀಸ್ ಗಳ ಇಂಪ್ಲಿಮೆಂಟೇಷನ್ ನ ಹಿನ್ನೆಲೆಯಲ್ಲೇ ಈ ಪ್ರಶ್ನೆ ಬಂದಿದೆ. ಆದ್ರೂ ಕೂಡ ವೆಲ್ಫೇರ್ ಗ್ಯಾರಂಟೀಸ್ ಅನ್ನುವಂತ ಒಂದು ಇತಿಹಾಸವನ್ನ ಬರೀತಾ ಈ ಹಿಂದೆ ಯಾವೆಲ್ಲ ಗ್ಯಾರಂಟೀಸ್ ಗಳು ಇಂಪ್ಲಿಮೆಂಟ್ ಆಗಿದ್ವು, ವೆಲ್ಫೇರ್ ಸ್ಕೀಮ್ಸ್ ಗಳು ಕರ್ನಾಟಕದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತಿವೆ, ಅಥವಾ ಇವತ್ತಿರುವಂತದ್ದು ಅಷ್ಟೇ ಅಲ್ಲದೆ ಹಿಂದಿನದನ್ನು ಕೂಡ ಒಂದಷ್ಟು ಡೇಟಾವನ್ನ ಸಿನ್ಸ್ ಇಟ್ ಈಸ್ ಎಸ್ಸೆ ನೀವು ಆ ಮಾಹಿತಿಯನ್ನು ಕೂಡ ನೀಡಬಹುದಾಗಿರುತ್ತೆ. ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಫೋಕಸ್ ಇಲ್ಲಿ 5 ಗ್ಯಾರಂಟೀಸ್ ಗಳ ಕಡೆ ಇರಬೇಕಾಗ್ತದೆ. ಇಲ್ಲಿ ಆ ಬೂನ್ ಆರ್ ಬೇನ್ ಅಂತ ಕೇಳಿದ್ದಾರೆ, ಇದು ವರವೋ ಶಾಪವೋ ಅಂತ ಹೇಳಿ. ಅಂದ್ರೆ ಈ ಎಸ್ಸೆ ಏನ್ ಫೋಕಸ್ ಮಾಡ್ತಾ ಇದೆ ಅಂದ್ರೆ ಈ ಒಂದು 5 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಕನಾಮಿಕ್ ಪರಿಸ್ಥಿತಿ ಅನ್ನುವಂಥದ್ದು ಇವತ್ತು ಯಾವ ರೀತಿ ಇದೆ, ಒಂದ್ ವೇಳೆ ಹದಗೆಟ್ಟಿದ್ಯಾ ಅಥವಾ ಇವತ್ತು ಡೆವಲಪ್ಮೆಂಟಲ್ ವರ್ಕ್ಸ್ ಆಗ್ತಾ ಇದೆಯೋ ಇಲ್ವೋ, ಈ ರೀತಿಯ ಒಂದ್ ರೀತಿ ಪೊಲಿಟಿಕಲ್ ಪ್ರಾಮಿಸಸ್ ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಹೋಗಿ ಎಲ್ಲಾದ್ರೂ ನಾವು ಎಡುತ್ತಾ ಇದೀವಾ, ಇಡೀ ರಾಜ್ಯದ ಅಭಿವೃದ್ಧಿಗೆ ಇದು ತೊಡಕಾಗ್ತಿದ್ಯಾ, ಈ ಎಲ್ಲದನ್ನ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ಬೇಕು. ಒಂದ್ ರೀತಿಯ ಕ್ರಿಟಿಕಲ್ ರಿವ್ಯೂ ಅನ್ನುವಂಥದ್ದು ಇಲ್ಲಿ ನಾವು ನೀಡಬೇಕಾಗ್ತದೆ ಈ ಎಸ್ಸೆಯ ಒಂದು ಅಧ್ಯಯನದಲ್ಲಿ. ಮೊದಲಿಗೆ ನೀವು ಈ ಎಸ್ಸೆಯನ್ನು ಪ್ರಾರಂಭ ಮಾಡುವಾಗ ವೆಲ್ಫೇರ್ ಗ್ಯಾರಂಟೀಸ್ ಅಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಕೂಡ ನೀವು ಡಿಫೈನ್ ಮಾಡೋದು ಅಥವಾ ಒಂದು ಅರ್ಥೈಸುವಿಕೆಯನ್ನು ನೀಡುವಂತ ಕಂಟೆಂಟ್ ಅನ್ನು ಬರೀಬಹುದು. ಕರ್ನಾಟಕಕ್ಕೆ ಅಥವಾ ಅಭಿವೃದ್ಧಿಗೆ ಸಂಬಂಧಿಸಿದಂತ ಯಾವುದೋ ಒಂದು ಡೆಫಿನೇಷನ್ಸ್ ಗಳನ್ನ ಅಥವಾ ಒಂದು ಕೋಟ್ಸ್ ಗಳನ್ನ ಕೂಡ ನೀವು ನೀಡಬಹುದಾಗುತ್ತೆ. ಅಭಿವೃದ್ಧಿಗೆ ಸಂಬಂಧಿಸಿದ ಕೋಟ್ಸ್ ಗಳನ್ನ ನೀಡಬಹುದಾಗುತ್ತೆ. ಅಥವಾ ಈ ಕಂಟೆಕ್ಸ್ಟ್ ಯಾಕೆ ಕೇಳಿದ್ದಾರೆ ಅಂದ್ರೆ ಇತ್ತೀಚೆಗೆ ನಮ್ಮ ಎಲೆಕ್ಷನ್ ನಲ್ಲಿ ಒಂದು ಪ್ರಾಮಿಸಸ್ ಅನ್ನ ಏನ್ ಮಾಡಿದ್ರು ಅದನ್ನ ಈಗಿನ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಿರೋಂತ ಹಿನ್ನೆಲೆಯಲ್ಲಿ ಕೇಳಿರೋದ್ರಿಂದ ಆ ಒಂದು ಕಂಟೆಕ್ಸ್ಟ್ ಅನ್ನ ಬರೆದು ಆ ಯೋಜನೆಗಳು ಯಾವ್ಯಾವು ಅನ್ನೋದನ್ನ ನೀವು ತಿಳಿಸಬಹುದಾಗಿರುತ್ತೆ. ಅಥವಾ ಇದನ್ನ ಒಂದು ಅನೆಕ್ಡೋಟ್ ನ ರೂಪದಲ್ಲಿ ಯಾವ ರೀತಿಯಾಗಿ ಯೋಜನೆಗಳು ಫಲಪ್ರದವಾಗ್ತಾ ಇದೆ ಅಥವಾ ಇದರಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು ಏನು, ಇವುಗಳ ಬಗ್ಗೆ ಕೂಡ ಫೋಕಸ್ ಮಾಡುವಂತ ಒಂದಷ್ಟು ಕಂಟೆಕ್ಸ್ಟ್ ಅನ್ನ ಅಥವಾ ಒಂದು ಅನೆಕ್ಡೋಟ್ ಅನ್ನ ನೀವು ನೀಡಬಹುದಾಗಿರುತ್ತೆ. ಇಲ್ಲಿ ನಮ್ಗೆ ಇವತ್ತಷ್ಟೇ ಬಂದಿರುವಂತದ್ದಲ್ಲ ಈ ವೆಲ್ಫೇರ್ ಗ್ಯಾರಂಟೀಸ್ ಅನ್ನುವಂಥದ್ದು. ಹಿಸ್ಟಾರಿಕಲಿ ನಾವು ನೋಡೋದಾದ್ರೆ ಇದನ್ನು ಕೂಡ ಇಂಟ್ರೊಡಕ್ಷನ್ ರೂಪದಲ್ಲಿ ನೀಡಬಹುದು. PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಗಿರ್ಬಹುದು, MG ನರೇಗಾ ಆಗಿರ್ಬಹುದು, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಆಗಿರ್ಬಹುದು, ಇವೆಲ್ಲವೂ ಕೂಡ ನಮ್ಗೆ ಇವತ್ತು ಬಂದಿರುವಂತದ್ದಲ್ಲ. ಈ ಎಲ್ಲವೂ ಕೂಡ ನಮ್ಗೆ ಇದೇ ರೀತಿ ಬಂದಿರತಕ್ಕಂಥ ಯೋಜನೆಗಳೇ, ವೆಲ್ಫೇರ್ ಗ್ಯಾರಂಟೀಸ್ಗಳೇ. ಮಿಡ್ ಡೇ ಮೀಲ್ ಸ್ಕೀಮ್ ಆಗಿರಬಹುದು. ಆದ್ರೆ ಎಲ್ಲವನ್ನೂ ಕೂಡ ನಾವು ತಪ್ಪು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಮತ್ತು ಇದರಿಂದ ನಮಗೆ ಉಪಯೋಗಗಳು ಕೂಡ ಆಗಿದೆ. ಹಾಗಾಗಿ ಈ ದಿಸೆಯಲ್ಲಿ ನಾವು ಎರಡೂ ರೀತಿಯಲ್ಲಿ ನಾವು ಇವುಗಳನ್ನ ನೋಡ್ಬೇಕಾಗತ್ತೆ. ಕರ್ನಾಟಕದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನ ನಾವು ನೋಡೋದಾದ್ರೆ ಕರ್ನಾಟಕ ಅನ್ನೋದು ಒನ್ ಆಫ್ ದಿ ಮೋಸ್ಟ್ ಎಕನಾಮಿಕಲಿ ಪ್ರೋಗ್ರೆಸಿವ್ ಸ್ಟೇಟ್ಸ್ ನ ರೀತಿಯಲ್ಲಿ ಇದ್ದಂತ ಒಂದು ರಾಜ್ಯ. ಸ್ಟ್ರಾಂಗ್ ಇಂಡಸ್ಟ್ರಿಯಲ್, ಅಗ್ರಿಕಲ್ಚರ್ ಮತ್ತು ಟೆಕ್ನಾಲಜಿಕಲ್ ಸೆಕ್ಟರ್ಸ್ ಗಳನ್ನ ಕೂಡ ಒಳಗೊಂಡಿರ್ತಕ್ಕಂಥದ್ದು. ಇವೆಲ್ಲ ಇದ್ದು ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಇನ್ಕಮ್ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಇದೆ, ಅಸಮಾನತೆ ಇದೆ ನಮ್ಮಲ್ಲಿ ಆದಾಯದ ರೂಪದಲ್ಲಿ ನಾವು ನೋಡಿದಾಗ. ಮತ್ತು ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಡಿಸ್ಟ್ರೆಸ್ ಅನ್ನ ಕಾಣ್ತಾ ಇದ್ದೀವಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಇವತ್ತು ಕೂಡ ಇದೆ. ಹಾಗಾಗಿ ಇವುಗಳನ್ನು ಕೂಡ ನಾವು ಬೇರ್ನಲ್ಲಿ ಅಡ್ರೆಸ್ ಮಾಡಬೇಕಾದಂತ ಅವಶ್ಯಕತೆ ಇದೆ ಅನ್ನುವಂಥದ್ರ ಕಡೆ ನಾವು ಫೋಕಸ್ ಮಾಡಬಹುದು. ಆಗ ನಾವು ಹೇಳ್ಬೋದು ಅಗ್ರಾರಿಯನ್ ಡಿಸ್ಟ್ರೆಸ್ ಇರೋದ್ರಿಂದಾಗಿ ಅಲ್ಲಿ ಲೋನ್ ಅನ್ನುವಂಥದ್ದು ಬರ್ಡನ್ ಆಗ್ತಾ ಇದೆ, ಅಥವಾ ನಾವೇನೋ ವ್ಯವಸಾಯಕ್ಕೆ ಅಂತ ಹೇಳಿ ತಗೊಂಡಂತ ಸಾಲವನ್ನ ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಮಾರ್ಕೆಟ್ ಪ್ರೈಸಸ್ ಗಳಲ್ಲಿ ಫ್ಲಕ್ಚುಯೇಷನ್ ಕಾಣ್ತಾ ಹೋಗುವಂತದ್ದಾಗ್ಬೋದು. ಎಕನಾಮಿಕ್ ಗ್ರೋತ್ ಅಂಡ್ ಡಿಸ್ಪ್ಯಾರಿಟಿ ಅಂತ ಬಂದಾಗ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನುವಂಥದ್ದು ಹೈ ಇದ್ರೂ ಕೂಡ ನಮ್ಮಲ್ಲಿ ಇಂಡಿಯಾದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಗಳಲ್ಲಿ ಒಂದಾಗಿ ಕರ್ನಾಟಕ ಕಂಡ್ರೂ ಕೂಡ ಬೆಂಗಳೂರಿನಲ್ಲಿ ಹೆಚ್ಚು ಸೆಂಟರ್ಸ್ ಗಳಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಹೆಚ್ಚು ವೆಲ್ತ್ ಅನ್ನುವಂಥದ್ದು ಕಾನ್ಸಂಟ್ರೇಟ್ ಆಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ವೆಲ್ತ್ ಫೋಕಸ್ ಆಗ್ತಾ ಇದೆ. ಗ್ರಾಮೀಣ ಭಾಗಗಳು ಅಂತ ಬಂದಾಗ ಅಥವಾ ಸಣ್ಣ ಪುಟ್ಟ ನಗರಗಳಿಗೆ ಟೈರ್ 2 ಟೈರ್ 3 ಸಿಟೀಸ್ ಗಳಲ್ಲಿ ಈ ವೆಲ್ತ್ ಅನ್ನ ನಾವು ನೋಡೋದು ಕಷ್ಟ ಆಗ್ತಿದೆ. ಅಗ್ರಾರಿಯನ್ ಡಿಸ್ಟ್ರೆಸ್ ಒಂದ್ ಕಡೆ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಆಗ್ತಿದೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ಹೇಗೆ, ಮತ್ತೆ ವುಮೆನ್ ಪಾರ್ಟಿಸಿಪೇಷನ್ ಅಂತ ಬಂದಾಗ ಇದು ಕರ್ನಾಟಕದ ಮಾತ್ರ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಜೆಂಡರ್ ಈಕ್ವಾಲಿಟಿಯ ವಿಚಾರಕ್ಕೆ ಬಂದ್ರೆ ನಾವು ಹಿಂದುಳಿತಾ ಇದ್ದೀವಿ. ಹಾಗಾಗಿ ಜೆಂಡರ್ ಪ್ಯಾರಿಟಿಯ ಕಡೆ ಕೂಡ ಫೋಕಸ್ ಮಾಡಬೇಕು, ವುಮೆನ್ ಎಕನಾಮಿಕ್ ಪಾರ್ಟಿಸಿಪೇಷನ್ ಕೂಡ ಹೆಚ್ಚಾಗಬೇಕು. ಇವೆಲ್ಲದರ ಹಿನ್ನೆಲೆಯಲ್ಲಿ ಈ ಪಂಚ ಗ್ಯಾರಂಟಿಗಳು ಯಾವ ರೀತಿ
ಕಾರ್ಯ ಮಾಡ್ತಿವೆ ಅನ್ನೋದನ್ನ ನಾವಿಲ್ಲಿ ತಿಳಿಸ್ತಾ ಹೋಗ್ಬೇಕು. ಅದಕ್ಕೆ ಮುಂಚಿತವಾಗಿ ಪಂಚ ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡೋದ್ರಿಂದಾಗಿ ಒಂದೊಂದು ಯೋಜನೆಯನ್ನ ಅಲ್ಲಿರ್ತಕ್ಕಂಥ ಇಂಪ್ಲಿಮೆಂಟೇಷನ್ ಯಾವತ್ತಿಂದ ಆಗ್ತದೆ, ಎಷ್ಟು ಅದಕ್ಕಾಗಿ ಅನುದಾನವನ್ನ ನೀಡಿದ್ದಾರೆ, ಇದರಿಂದ ಏನು ಉಪಯೋಗ, ಯೋಜನೆ ಫಸ್ಟ್ ಏನಿದೆ, ಯಾವ ರೀತಿಯ ಬೆನಿಫಿಷರೀಸ್ಗೆ ರೀಚ್ ಆಗುತ್ತೆ, ಇವೆಲ್ಲದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತಿಳಿಸಬಹುದು ಕೂಡ. ಅಲ್ಲಿ ನಮಗೆ ಮೊದಲಿಗೆ ಶಕ್ತಿ ಯೋಜನೆ ಅಂತ ಬರ್ತದೆ. ಶಕ್ತಿ ಯೋಜನೆ ಅಂತ ಅಂದ್ರೇನು, ವುಮೆನ್ಗೆ ಫ್ರೀ ಟ್ರಾವೆಲ್ ಅನ್ನು ನೀಡ್ತಾ ಇದ್ದಾರೆ. ಆದ್ರೆ ಎಲ್ಲ ವುಮೆನ್ಗೂ ನೀಡ್ತಾರಾ? ಇಲ್ಲ. ಅಲ್ಲಿ ಕೂಡ ನಾವು ಅಲ್ಲಿರ್ತಕ್ಕಂಥ ಒಂದಷ್ಟು ಮುಖ್ಯವಾದ ಅಂಶಗಳನ್ನ ತಿಳಿಸ್ಬೇಕು. ಯಾರು ರಿಸೈಡಿಂಗ್ ಇನ್ ಕರ್ನಾಟಕ, ರೆಸಿಡೆಂಟ್ಸ್ ಆಫ್ ಕರ್ನಾಟಕ ಇರ್ತಾರೆ ಅಂಥವ್ರಿಗೆ ಮಾತ್ರ. ಹಾಗಾಗಿ ಆಂಧ್ರದವ್ರು ಬಂದು ಇಲ್ಲಿ ಆಂಧ್ರದಲ್ಲಿ ಅವರ ಮೂಲ ನೆಲೆಯಾಗಿದ್ದು ಅವ್ರು ಇಲ್ಲಿ ಕರ್ನಾಟಕದಲ್ಲಿದ್ದಾರೆ, ಅವ್ರ ಆಧಾರ್ ಕಾರ್ಡ್ ನಲ್ಲಿ ಆಂಧ್ರ ಅಡ್ರೆಸ್ ಇದೆ ಅಂದಾಗ ಅವರಿಗೆ ಈ ಒಂದು ಫ್ರೀ ಬೆನಿಫಿಟ್ ಅನ್ನುವಂಥದ್ದು ಸಿಗೋದಿಲ್ಲ. ಸರ್ ದೇ ಶುಡ್ ಬಿ ರೆಸಿಡೆಂಟ್ಸ್ ಆಫ್ ಕರ್ನಾಟಕ. ಎರಡನೇದಾಗಿ ಕೇವಲ ಮಹಿಳೆಯರ್ಗ? ಇಲ್ಲ, ಇಟ್ ಈಸ್ ಆಲ್ಸೋ ಫಾರ್ ಟ್ರಾನ್ಸ್ಜೆಂಡರ್ಸ್. ಮೇಕ್ ಇಟ್ ಜೆಂಡರ್ ಇನ್ಕ್ಲೂಸಿವ್. ಇಟ್ ಈಸ್ ಆಲ್ಸೋ ಫಾರ್ ಟ್ರಾನ್ಸ್ಜೆಂಡರ್ಸ್. ಇದು ಬಹುಮುಖ್ಯ ಆಗುತ್ತೆ. ಈ ರೀತಿಯ ಮಾಹಿತಿಯನ್ನು ಕೂಡ ನೀವು ಬರಿಬೇಕಾಗ್ತದೆ. ಆಮೇಲೆ ಎಲ್ಲಾ ಬಸ್ಗಳಲ್ಲೂ ಇದೆಯಾ ಅಂತ ಅಂದಾಗ AC ಬಸ್ಗಳಲ್ಲಿ ಇಲ್ಲ. ನಮಗೆ ಗೊತ್ತಿರಬೇಕಾಗತ್ತೆ ಯಾವ ರೀತಿಯ ಬಸ್ಗಳಲ್ಲಿದೆ. ಬೋತ್ BMTC ಯಲ್ಲೂ ಇದೆ, KSRTC ಯಲ್ಲೂ ಇದೆ. ಆದ್ರೆ ಯಾವ ರೀತಿಯ ಬಸ್ಗಳಲ್ಲಿ ಇದೆ ಇದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿ KSRTC, BMTC, ನಾರ್ತ್ ವೆಸ್ಟರ್ನ್ KRTC, ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಏನಿದೆ, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ KKRTC, ಇವೆಲ್ಲದರಲ್ಲಿದೆ. ಇನ್ನ ಪ್ರೈವೇಟ್ ಬಸ್ಸಸ್ ಅಲ್ಲೂ ಇದು ಅನುಕೂಲ ಇದೆಯಾ? ಇಲ್ಲ, ಪ್ರೈವೇಟ್ ಬಸ್ ಅಲ್ಲಿ ಈ ಅನುಕೂಲ ಇರೋದಿಲ್ಲ. ಈ ರೀತಿ ಏನೆಲ್ಲ ಮುಖ್ಯವಾದ ಅಂಶಗಳಿದೆ ಅವುಗಳನ್ನ ನಾವು ಬರಿಬೇಕಾಗ್ತದೆ. ಇದರಿಂದ ಯಾರಿಗೆಲ್ಲ ಉಪಯೋಗ ಆಗ್ತದೆ ಅಂತ ಅಂದ್ರೆ, ವುಮೆನ್ ಇವತ್ತು ನಮಗೆ ಹೆಚ್ಚು ಕೆಲಸದಲ್ಲಿ ಭಾಗಿಯಾಗೋದಕ್ಕಾಗಬಹುದು, ಅಥವಾ ಶಿ ಇಸ್ ಫ್ರೀ ಟು ಮೂವ್ ಸಿನ್ಸ್ ಇಟ್ ಇಸ್ ಫ್ರೀ ಅನ್ನೋದ್ರಿಂದ ಆಕೆ ಸಾಕಷ್ಟು ದೇವರ ದರ್ಶನಗಳು ಮಾಡುವಂತದ್ದಾಗ್ಬೋದು, ಬೇರೆ ಬೇರೆ ಒಬ್ಳೆ ಹೋಗ್ ಬರುವಂತದ್ದಾಗ್ತಾ ಇದೆ. ಸೊ ಇದರಿಂದ ಅವಳಿಗೆ ಎಂಪವರ್ಮೆಂಟ್ ಅನ್ನುವಂಥದ್ದಾಗ್ತದೆ. ಬೇರೆ ಬೇರೆ ಜಾಗಗಳನ್ನ ನೋಡಿ ಆಕೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮುಖ್ಯವಾಗಿ ಎಜುಕೇಶನ್. ಕೇವಲ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಅನ್ನ ಬೇರೆ ಊರಿಗೆ ಕಳಿಸಿ ನೀಡೋದಕ್ಕೆ ಒಂದ್ ರೀತಿಯ ಡಿಸ್ಕರೇಜ್ಮೆಂಟ್ ಅನ್ನುವಂಥದ್ದು ಇವತ್ತು ಕೂಡ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ನಾವು ನೋಡಬಹುದು. ಕಾಲೇಜುಗಳು ಹತ್ತಿರದಲ್ಲಿರೋದಿಲ್ಲ, ಹೈಸ್ಕೂಲ್ಗಳಿಂದ ಹಿಡಿದು ಕೂಡ ಶಾಲೆ ದೂರ ಇರ್ತದೆ. ಈ ಹಿನ್ನೆಲೆಯಲ್ಲಿ ಒಂದ್ ವೇಳೆ ಒಂದು ಬಸ್ ಚಾರ್ಜ್ ಅನ್ನೆಲ್ಲ ನೀಡಿ ಕಳಿಸ್ಬೇಕು ಅಂದಾಗ ಅದು ಒಂದ್ ರೀತಿಯ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ ಆಗ್ತಾ ಇತ್ತು. ಅವ್ರಿಗೆ ಈಗ ಇನ್ಸೆಂಟಿವೈಸ್ ಮಾಡಿದ ರೂಪದಲ್ಲಿ ಆಗ್ತಾ ಇದೆ. ಇಲ್ಲ, ಫ್ರೀಯಾಗಿ ಹೆಂಗೂ ಬಸ್ ಇದೆ, ಹೋಗಿ ಬಂದ್ಬಿಡ್ಲಿ ಬಿಡು ಅನ್ನುವಂತ ಒಂದು ಇಂಬನ್ನ ನೀಡುವಂತ ಕೆಲಸ ಇದರಿಂದ ಆಗ್ತಾ ಇದೆ. ಹಾಗೇನೆ ಇದರಿಂದ ಏನಾಗುತ್ತೆ, ಫಿಮೇಲ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ. ವುಮೆನ್ ಈ ಹಿಂದೆ 50ರಿಂದ 100 ರೂಪಾಯಿಗಳಷ್ಟನ್ನ ಅವರ ದಿನದ ಒಂದು ಟ್ರಾವೆಲ್ಗೆ ಇಡಬೇಕಾಗ್ತಿತ್ತು. ಆದ್ರೆ ಇವತ್ತು ಇದೊಂದು ಫ್ರೀ ಅನ್ನ ನೀಡಿರೋದ್ರಿಂದಾಗಿ ಇವಾಗ ಅದು ಅವರಿಗೆ ಕಡಿಮೆ ಆಗುತ್ತೆ. ಇದರಿಂದ ಅವರಿಗೆ ಅವರ ಒಂದು ಸ್ಪೆಂಡಿಂಗ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಏನೋ ಒಂದು 10,000 15,000 ಇನ್ಕಮ್ ಬರುತ್ತೆ ಅಂದ್ರೂ ಕೂಡ ಅವರು ಒಂದಷ್ಟು ದೂರ ಟ್ರಾವೆಲ್ ಮಾಡಿ ಕೂಡ ಈ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಮತ್ತೆ ರೂರಲ್ ವುಮೆನ್ಗೆ ಕೂಡ ಸಿಟಿಯಲ್ಲಿರ್ತಕ್ಕಂಥ ಜಾಬ್ ಮಾರ್ಕೆಟ್ಗೆ ಆಕ್ಸೆಸ್ ಅನ್ನುವಂಥದ್ದು ಅವರಿಗೆ ಫ್ರೀ ಆಗಿ ಸಿಕ್ಕಂಗಾಗುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಉಪಯೋಗಗಳನ್ನು ಒಂದೊಂದು ಯೋಜನೆಯನ್ನ ತಾಂಡು ಯೋಜನೆಯ ಕುರಿತಾಗಿ ಮಾಹಿತಿಯನ್ನ ನೀಡಿ ಆ ಯೋಜನೆಯ ಉಪಯೋಗ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅಥವಾ ಆ ಯೋಜನೆಯ ಇಂಪ್ಲಿಮೆಂಟೇಷನ್ ಅಲ್ಲಿ ನಾವು ಇನ್ನೇನು ಕೊರತೆ ಮಾಡಿದ್ದೇವೆ, ಇನ್ನೇನು ಮಾಡಬಹುದಾಗಿತ್ತು, ಇಲ್ಲಿ ನಾವು ಕ್ರಿಟಿಕಲ್ ಆಗಿ ರಿವ್ಯೂ ಮಾಡೋದಾದ್ರೆ ಈ ಶಕ್ತಿ ಯೋಜನೆ ಅನ್ನುವಂಥದ್ದು ಯಾರಿಗೆಲ್ಲ ಅಪ್ಲಿಕಬಲ್ ಅಂದಾಗ ನಾವು ಆಗ್ಲೇ ತಿಳಿಸಿದ್ವಿ, ಕರ್ನಾಟಕದಲ್ಲಿ ರಿಸೈಡ್ ಆಗಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಮತ್ತು ಟ್ರಾನ್ಸ್ಜೆಂಡರ್ಸ್ಗೆ ಇದು ಅಪ್ಲಿಕಬಲ್ ಆಗುತ್ತೆ. ಆದ್ರೆ ಎಲ್ಲಾ ಮಹಿಳೆಯರಿಗೆ ಈ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆ ಬಂದಾಗ ಸರ್ಕಾರಿ ನೌಕರರಿದ್ದಾರೆ, ಕ್ಲಾಸ್ 1 ಆಫೀಸರ್ಸ್ ಇರ್ತಾರೆ, ಪ್ರೈವೇಟ್ ಸೆಕ್ಟರ್ ನಲ್ಲಿ ಲಕ್ಷಗಟ್ಟಲೆ ದುಡಿಯುವಂತವ್ರು ಇರ್ತಾರೆ, ಮತ್ತು ಅವರು ರಿಚ್ ಅನಫ್ ಇರ್ತಾರೆ. ಅಂಥವ್ರಿಗೆ ಇದರ ಅವಶ್ಯಕತೆ ಇದೆಯಾ ಅಂದಾಗ ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ಅಂದ್ರೆ ದೇ ಕ್ಯಾನ್ ಅಟ್ಲೀಸ್ಟ್ ಬೇರ್ ದೀಸ್ ಕಾಸ್ಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಆದ್ರೆ ಅವ್ರಿಗೂ ಕೂಡ ಈ ಒಂದು ಬೆನಿಫಿಟ್ ಅನ್ನ ನೀಡಲಾಗ್ತಾ ಇದೆ ಈ ಯೋಜನೆಯಡಿಯಲ್ಲಿ ಅಂದಾಗ ಯಾವುದೋ ರೀತಿಯ ಒಂದಷ್ಟು ಅವ್ರಿಗೆ ಯಾಕೆ ನೀಡಬೇಕಾಗಿತ್ತು ಅಂದ್ರೆ ಮೇ ಬಿ ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಕಷ್ಟ ಆಗುತ್ತೆ ಅಂತ ನೀಡ್ತಿರಬಹುದು. ಆದ್ರೆ ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಮುಂದೆ ಆಗಬಹುದಾದಂತ ಪ್ರಾಬ್ಲಮ್ಸ್ ಗಳನ್ನ ಮೊದಲೇ ಗುರುತಿಸಿ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದಿದ್ರೆ ಇಂಥವರಿಗೆ ಈ ಉಪಯೋಗಗಳನ್ನ ನೀಡಿಲ್ಲ ಅಂತಿದ್ರೆ ಅದೇ ಹಣವನ್ನ ಬಳಸಿ ಇನ್ನಷ್ಟು ಡೆವಲಪ್ಮೆಂಟಲ್ ವರ್ಕ್ಸ್ ಗಳ ಕಡೆ ಫೋಕಸ್ ಮಾಡಬಹುದಾಗಿತ್ತು. ಈ ರೀತಿ ನಾವು ಈ ಯೋಜನೆಯನ್ನ ಕ್ರಿಟಿಸೈಸ್ ಕೂಡ ಮಾಡಬಹುದಾಗುತ್ತೆ. ಕ್ರಿಟಿಕಲ್ ಆಗಿ ರಿವ್ಯೂ ಮಾಡುವಾಗ ಇದು ಹೆಲ್ಪ್ಫುಲ್ ಆಗುತ್ತೆ. ಇವುಗಳನ್ನ ಕೂಡ ನಾವು ಫೋಕಸ್ ಮಾಡಬೇಕು. ಇನ್ನ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ಗೃಹಲಕ್ಷ್ಮಿ ಯೋಜನೆ 2ನೇ ಯೋಜನೆಯಾಗಿ ಮುಖ್ಯವಾಗಿ ಇದು ವುಮೆನ್ ಎಂಪವರ್ಮೆಂಟ್ ಗೆ ಹೆಲ್ಪ್ಫುಲ್ ಆಗ್ತದೆ. ಯಾವ ರೀತಿ ಅಂತ ಅಂದ್ರೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿಗಳಷ್ಟು ಮಂತ್ಲಿ ಅಲಯನ್ಸ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದು. ಯಾರಿಗೆ? ವುಮೆನ್ ಹೆಡ್ ಆಫ್ ದಿ ಫ್ಯಾಮಿಲೀಸ್ ಅಂತ ಹೇಳಿ ವುಮೆನ್ ಹೆಡ್ ಆಫ್ ದಿ ಫ್ಯಾಮಿಲೀಸ್ ಇರುವಂತವರಿಗೆ ಇದು ದೊರಕ್ತಾ ಇದೆ. ಇಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ BPL ಹೌಸ್ ಹೋಲ್ಡ್ಸ್ ಗಳಿರುವಂತ ಫ್ಯಾಮಿಲೀಸ್ ಗಳಿನ ವುಮೆನ್ ಹೆಡ್ ಆಫ್ ದಿ ಫ್ಯಾಮಿಲೀಸ್ ಗಳಿಗೆ ನೀಡ್ತಾ ಇದ್ದಾರೆ. ಇದರಿಂದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನುವಂಥದ್ದು ದೊರೆಯುತ್ತೆ, ಮತ್ತೆ ವುಮೆನ್ ಅನ್ನ ಎಂಪವರ್ ಮಾಡ್ತಾ ಇದ್ದಾರೆ ಡಿಸಿಷನ್ ಮೇಕಿಂಗ್ ನಲ್ಲಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಿಸ್ಟಮ್ ನ ಮುಖಾಂತರವಾಗಿ ಎಲಿಜಿಬಲ್ ವುಮೆನ್ಗೆ ನೇರವಾಗಿ ಅವರ ಖಾತೆಗೆ ಹಣ ಹೋಗ್ತಾ ಇದೆ. ಅವರ ಒಂದು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅನ್ನ, ಮನೆಯನ್ನ ಒಂದಷ್ಟು ನಿಭಾಯಿಸೋದಕ್ಕೆ ಅವರು ತಮ್ಮದೇ ಆದಂತ ದುಡ್ಡು ಅನ್ನುವಂತ ಇದರಲ್ಲಿ ಅವ್ರ ನಿರ್ಧಾರಗಳನ್ನ ತಗೊಂಡು ಮನೆ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ವುಮೆನ್ ಅನ್ನ ಎಂಪವರ್ ಮಾಡೋದಕ್ಕೆ ಮತ್ತು ಅವರನ್ನ ಎಜುಕೇಶನ್ ಮಾಡಿಸೋದಕ್ಕೆ. ಒಂದ್ ವೇಳೆ ಅವ್ರ ಮಗಳು ಓದ್ತಾ ಇರ್ತಾರೆ,
ಆ ತಾಯಿಗೆ ಒಂದು ಮಗಳ ಎಜುಕೇಶನ್ಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲ್ಲ, ಈ ಒಂದು ಹಣವನ್ನ ಬಳಸಿ ಒಂದಿಷ್ಟು ಎಜುಕೇಶನ್ಗೆ ಹೆಲ್ಪ್ ಮಾಡೋ ರೀತಿ ಆಗುತ್ತೆ. ಅಥವಾ ಒಂದು ಚಿಕ್ಕದೊಂದು ಪುಟ್ಟದೊಂದು ಕೈಗಾರಿಕೆಯನ್ನ ಏನೋ ಮಾಡಬೇಕು, ಅವರು ಸಣ್ಣ ಕೈಗಾರಿಕೆಗೆ ಒಳಪಡ್ಬೇಕು ಅಂತ ಅನ್ಕೊಳ್ತಾರೆ. ಒಂದು ಉಪ್ಪಿನಕಾಯಿಯನ್ನ ಮಾಡುವಂತ ಒಂದು ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಈ ರೀತಿ ಸಣ್ಣ ಸಣ್ಣ ಕಾರ್ಯ ಮಾಡೋದಕ್ಕೆ ಒಂದು 5-6 ತಿಂಗಳು 10 ತಿಂಗಳ ಒಂದು 2-2 ಸಾವಿರ ರೂಪಾಯಿನ ಹಣವನ್ನು ಕೂಡ ಹಾಕಿ ಕೂಡ ಅವರು ಮುಂದೆ ಈ ಕೆಲಸಗಳನ್ನ ಮಾಡಬಹುದು. ಈ ರೀತಿ ಈ ಗೃಹಲಕ್ಷ್ಮಿಯ ಒಂದು ಹಣದ ಪ್ರೋತ್ಸಾಹ ಅನ್ನುವಂಥದ್ದು ಒಂದು ರೀತಿ ನೆರವನ್ನ ನೀಡ್ತಾ ಇದೆ ವುಮೆನ್ ಅನ್ನ ಎಂಪವರ್ ಮಾಡ್ಲಿಕ್ಕೆ. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನುವಂಥದ್ದು ದೊರೆಯುತ್ತೆ. ಇದರಿಂದವಾಗಿ ನಮಗೆ ಲೋಕಲ್ ಎಕಾನಮಿಸ್ ಏನಿರುತ್ತೆ ಅವು ಕೂಡ ಬೂಸ್ಟ್ ಆಗುತ್ತೆ. ಆದ್ರೂ ಕೂಡ ಇಲ್ಲಿ ಈ ರೀತಿಯಷ್ಟು 2,000 ರೂಪಾಯಿಗಳಷ್ಟು ಹಣವನ್ನು ನೀಡೋದ್ರಿಂದಾಗಿ ಈ ಯೋಜನೆ ಅನ್ನುವಂಥದ್ದು ಸುಮಾರು 35,000 ಕೋಟಿ ರೂಪಾಯಿಗಳಷ್ಟು ಪ್ರತಿ ವರ್ಷ ಸರ್ಕಾರದ ಬೊಕ್ಕಸಕ್ಕೆ ಒಂದು ಹಣವನ್ನ ಇದರಿಂದ ನೀಡಬೇಕಾಗ್ತದೆ. ಬೊಕ್ಕಸದಿಂದ 35,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ನೀಡಬೇಕಾಗ್ತದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಮತ್ತೆ ಇದೇ ಹಣವನ್ನ ನಾವು ಡೆವಲಪ್ಮೆಂಟಲ್ ವರ್ಕ್ಸ್ಗೆ ಹಾಕ್ಬೋದಾಗಿತ್ತಲ್ಲ ಅಂತ ಹೇಳಿ ಇಲ್ಲಿ ಫಿನಾನ್ಷಿಯಲ್ ಸಸ್ಟೈನಬಿಲಿಟಿ ಅನ್ನುವಂಥ ಸಮಸ್ಯೆ ಆಗ್ತದೆ. ಮತ್ತು ಇಲ್ಲಿ ಯಾರು ಇದರ ಬೆನಿಫಿಷಿಯರೀಸು ಅನ್ನುವಂಥ ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ಅಲ್ಲಿ ಇಲ್ಲಿ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವಂಥದ್ದು. ಇನ್ನ ಗೃಹ ಜ್ಯೋತಿ ಯೋಜನೆ, ಗೃಹ ಜ್ಯೋತಿ ಅಂತ ಅಂದ್ರೆ ನಮ್ಗೆ ಈಗಾಗಲೇ ತಿಳಿದಿದೆ 200 ಯೂನಿಟ್ಗಳವರೆಗೂ ಕೂಡ ಫ್ರೀ ಆಗಿ ಒಂದು ಎಲೆಕ್ಟ್ರಿಸಿಟಿಯನ್ನ ನೀಡ್ತಾ ಇರ್ತಕ್ಕಂಥ ಫ್ರೀ ಎಲೆಕ್ಟ್ರಿಸಿಟಿ ಅಪ್ ಟು 200 ಯೂನಿಟ್ಸ್. ಇಲ್ಲೂ ಕೂಡ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಿದೆ. ಅಪ್ ಟು 200 ಯೂನಿಟ್ಸ್ ಅನ್ನ ಎಲ್ಲರಿಗೂ ನೀಡಲಾಗತ್ತಾ? ಈ ಹಿಂದೆ ನಾನು ಕೇವಲ 50 ಯೂನಿಟ್ ಬಳಕೆ ಮಾಡ್ತಾ ಇದ್ದೆ, ಇವತ್ತು ನನಗೆ 200 ಯೂನಿಟ್ ನವರೆಗೂ ಫ್ರೀ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಕೂಡ ಇನ್ನು ಮುಂದೆ 150-180 ಯೂನಿಟ್ಸ್ಗಳಷ್ಟು ಬೇಕಿಲ್ದೇ ಇರ್ಲಿ ಬಳಸ್ತಾ ಹೋಗ್ತೇನೆ ಅನ್ನುವಂಥ ಮೆಂಟಾಲಿಟಿ ಎಲ್ಲರಿಗೂ ಬಂದ್ರೆ ಇದರಿಂದ ತಪ್ಪಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಏನ್ ಮಾಡಿದ್ದಾರೆ, ಒಂದು ಬುದ್ಧಿವಂತ ನಡೆಯನ್ನ ಇಲ್ಲಿ ಮಾಡಲಾಗಿದೆ. ಈ ಹಿಂದೆ ನಾವು ಕಳೆದ 10 ತಿಂಗಳಲ್ಲಿ ಏನು ಆವರೇಜ್ ಅನ್ನ ನಾವು ಹೊಂದಿದ್ದೇವೆ, ದಟ್ ಈಸ್ 50 ಯೂನಿಟ್ಸ್ ಇಲ್ಲಿವರೆಗೂ ನಮ್ಮ ಆವರೇಜ್ ಇತ್ತು ಅಂತಂದ್ರೆ ನಿಮ್ಮ ಆವರೇಜ್ಗೆ ಪ್ಲಸ್ 10% ಅನ್ನ ಫ್ರೀ ಕೊಡ್ತೇವೆ. ಅಂದ್ರೆ ಈ ಹಿಂದೆ ನೀವು 50 ಯೂನಿಟ್ಸ್ ಬಳಸ್ತಾ ಇದ್ದೀರಾ ಅಂದ್ರೆ ಈಗ ನೀವು 55 ಯೂನಿಟ್ಸ್ ಅನ್ನ ಮಾತ್ರ ಬಳಸಬಹುದು. ಇನ್ಸ್ಟೆಡ್ ಆಫ್ 55 ಯೂನಿಟ್ಸ್ ನೀವು 65 ಯೂನಿಟ್ಸ್ ಬಳಸಿದೀರಾ ಅಂದ್ರೆ ಈ ಅಡಿಷನಲ್ 5-10 ಯೂನಿಟ್ಸ್ಗೆ ನೀವು ಹಣವನ್ನ ನೀಡಬೇಕಾಗ್ತದೆ. ಈ ರೀತಿ ಒಂದು ಕ್ಲಾಸ್ ಅನ್ನ ಇಲ್ಲಿಟ್ಟಿರುವಂತದ್ದು. ಇಂಥ ಕ್ಲಾಸ್ಗಳನ್ನ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. 200 ಯೂನಿಟ್ಸ್ ಪ್ಲಸ್ ಇದು ಈ 200 ಯೂನಿಟ್ಸ್ ಅನ್ನ ಎಲ್ಲರೂ ಮೆನ್ಷನ್ ಮಾಡ್ತಾರೆ. ಇದೊಂದು ಚಿಕ್ಕ ಕ್ಲಾಸ್ ಅನ್ನ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡೋದ್ರಿಂದ ನಿಮ್ಗೆ ಒಂದು ರೀತಿ ವ್ಯಾಲ್ಯೂ ಅಡಿಷನ್ ಆಗ್ತದೆ. ಈ ರೀತಿಯ ಗೃಹ ಜ್ಯೋತಿ ಯೋಜನೆ ಅನ್ನುವಂಥದ್ದು ಬಂದಿರೋದ್ರಿಂದ ಏನು ಉಪಯೋಗ ಆಗ್ತಾ ಇದೆ ಅಂತ ಅಂದ್ರೆ ಇದು ಒಂದು ರೀತಿಯ ಎಲೆಕ್ಟ್ರಿಸಿಟಿ ಕಾಸ್ಟ್ ಅನ್ನ ಹೌಸ್ ಹೋಲ್ಡ್ಸ್ ಗಳಿಗೆ ರೆಡ್ಯೂಸ್ ಮಾಡುತ್ತೆ. 200 ಯೂನಿಟ್ಸ್ ಆಫ್ ಫ್ರೀ ಎಲೆಕ್ಟ್ರಿಸಿಟಿಯನ್ನ ಪ್ರತಿ ತಿಂಗಳು ನೀಡೋದ್ರಿಂದಾಗಿ ಇದರಿಂದಾಗಿ ಫಿನಾನ್ಷಿಯಲ್ ಬರ್ಡನ್ ಅನ್ನುವಂಥದ್ದು ಲೋಯರ್ ಇನ್ಕಮ್ ಫ್ಯಾಮಿಲೀಸ್ ಗಳಿಗೆ ಕಡಿಮೆ ಆಗುತ್ತೆ. ಹಾಗಾಗಿ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅನ್ನ ಇದು ಪ್ರಮೋಟ್ ಮಾಡುತ್ತೆ. ಎಲ್ಲಾ ಫ್ಯಾಮಿಲೀಸ್ಗಳಿಗೂ ಇದನ್ನು ನೀಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮತ್ತೊಮ್ಮೆ ಇಲ್ಲಿ ಪ್ರಶ್ನೆ ಆಗ್ತದೆ. ಯಾರು 200 ಯೂನಿಟ್ಸ್ ಗಿಂತ ಕಡಿಮೆ ಬಳಸ್ತಾರೆ ಅಥವಾ ಅವರ ಕಳೆದ 10 ತಿಂಗಳ ಆವರೇಜ್ ಗಿಂತ ಪ್ಲಸ್ ಒಂದು 10% ಹೆಚ್ಚುಗಿಂತ ಕಡಿಮೆ ಬಳಸ್ತಾರೆ, 50 ಇದ್ದವ್ರು 55 ಗಿಂತ ಕಡಿಮೆ ಯಾರು ಬಳಸ್ತಾರೆ ಅಂಥವರಿಗೆ ಝೀರೋ ಎಲೆಕ್ಟ್ರಿಸಿಟಿ ಬಿಲ್ಸ್ ಗಳನ್ನುವಂಥದ್ದು ದೊರೀತಾ ಹೋಗ್ತದೆ. ಇದರಿಂದ ಇದು ನಮ್ಗೆ ಗೊತ್ತಿರ್ಬೇಕಾಗ್ತದೆ. ಇದು ಹೌಸ್ ಹೋಲ್ಡ್ ಸೇವಿಂಗ್ಸ್ ಗೆ ನೆರವಾಗುತ್ತೆ ಅಥವಾ ಬೇರೆ ಕಡೆಯಲ್ಲಿ ಅದನ್ನ ಕನ್ಸಂಪ್ಷನ್ ಗೆ ಅಂತ ಹೇಳಿ ಇನ್ವೆಸ್ಟ್ ಮಾಡಬಹುದಾಗುತ್ತೆ ಆ ಒಂದು ಜನ. ಹಾಗಾಗಿ ಎನರ್ಜಿ ಕನ್ಸರ್ವೇಷನ್ ಅನ್ನ ಕೂಡ ಎನ್ಕರೇಜ್ ಮಾಡುವ ಒಂದು ರೀತಿಯಲ್ಲಿ ವಿತಿನ್ 200 ಯೂನಿಟ್ಸ್ ಒಳಗೆ ಬರೋಣಪ್ಪ ಅಂತ ಕೂಡ ಕೆಲವು ಫ್ಯಾಮಿಲೀಸ್ ಯೋಚನೆ ಮಾಡಬಹುದು. ಇದುವರೆಗೂ ನಂದು 210 ಯೂನಿಟ್ 220 ಯೂನಿಟ್ಸ್ ಆಗ್ತಿತ್ತು, 200 ಯೂನಿಟ್ಸ್ ಒಳಗಡೆ ಬಂದ್ರೆ ಫ್ರೀ ಆಗಿ ನನಗೆ ಎಲೆಕ್ಟ್ರಿಸಿಟಿ ಸಿಕ್ಕಾಗುತ್ತೆ, ಇನ್ಮೇಲೆ ನಾನು 200 ಒಳಗಡೆಗೆ ಮಾಡಬೇಕು ಅನ್ನುವಂಥದ್ದು ಆ ರೀತಿಯ ಒಂದು ಎನರ್ಜಿ ಕನ್ಸರ್ವೇಷನ್ಗೆ ಎನ್ಕರೇಜ್ಮೆಂಟ್ ಅನ್ನು ಕೂಡ ಕೊಟ್ಟಂತಾಗುತ್ತೆ. ಆದ್ರೆ ಇಲ್ಲಿ ಏನ್ ಚಾಲೆಂಜಸ್ ಇದೆ ಅಂತ ಅಂದ್ರೆ ಹೈಯರ್ ಗವರ್ಮೆಂಟ್ ಸಬ್ಸಿಡಿ ಕಾಸ್ಟ್ ಗಳನ್ನ ನೀಡ್ತಾ ಇರುವಂತದ್ದು ಕರ್ನಾಟಕಕ್ಕೆ ಮತ್ತೆ ಕರ್ನಾಟಕದ ಎಲೆಕ್ಟ್ರಿಸಿಟಿ ಬೋರ್ಡ್ ಗಳಿಗೆ ಫಿನಾನ್ಷಿಯಲ್ ಸ್ಟ್ರೆಸ್ ಅನ್ನು ಒದಗಿಸಿದಂತಾಗುತ್ತೆ. ರೆವಿನ್ಯೂ ಲಾಸ್ ಅನ್ನುವಂಥದ್ದಾಗುತ್ತೆ ಇಲ್ಲಿ ಫ್ರೀ ಎಲೆಕ್ಟ್ರಿಸಿಟಿಯನ್ನು ನೀಡೋದ್ರಿಂದ. ಮತ್ತು ಇದು ಮಿಸ್ಯೂಸ್ ಆಗೋದಕ್ಕೂ ಕೂಡ ಇಲ್ಲಿ ಪೊಟೆನ್ಷಿಯಲ್ ಆಗಿ ನಮಗೆ ಅವಕಾಶ ಇದೆ. ನಾವೀಗಾಗಲೇ ನೋಡಿದ್ವಿ, ಈ ಅಪ್ ಟು 200 ಫ್ರೀ ಇದೆ ಅನ್ನುವಂಥ ಕಾರಣಕ್ಕೆ ಹೆಚ್ಚು ಬಳಕೆಯನ್ನು ಮಾಡೋದ್ರಿಂದಾಗಿ ಒಂದ್ ರೀತಿಯ ಪೊಟೆನ್ಷಿಯಲ್ ಇದೆ ಇಲ್ಲಿ ಮಿಸ್ಯೂಸ್ಗೆ. ಹಾಗಾಗಿ ಯೂಸೇಜ್ ಅನ್ನ ಎಫಿಷಿಯಂಟ್ ಆಗಿ ಮಾಡುವಂತೆ ನಾವು ಫೋಕಸ್ ಮಾಡಬೇಕು. ಆ ಕಡೆಗೆ ಇನ್ನೊಂದಷ್ಟು ಕ್ಲಾಸ್ ಗಳನ್ನ ಇಲ್ಲಿ ಇಡ್ಬೋದಾಗಿತ್ತೇನೋ. ಮತ್ತೆ ಇನ್ನ ಅನ್ನಭಾಗ್ಯ ಯೋಜನೆ ಅಂತ ಏನ್ ಮಾಡುತ್ತೆ ಈ ಯೋಜನೆ? ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 10 kg ಆಫ್ ಫ್ರೀ ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಲಾಗುತ್ತೆ. 10 kg ಆಫ್ ಫ್ರೀ ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡೋದಕ್ಕೆ 10 kg ಅಷ್ಟು ನಮ್ಮ ಬಳಿ ಫ್ರೀ ರೈಸೇ ಏನು ಅವೈಲಬಲ್ ಇಲ್ಲ ಅನ್ನುವಂತ ಕಾರಣಕ್ಕೆ 5 kg ಅಷ್ಟು ರೈಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಇನ್ನ 5 kgಗೆ ಹಣವನ್ನ ಕೂಡ ನೀಡಿದ್ದುಂಟು. ಆದ್ರೆ ಈಗ ಮತ್ತೆ ಇದನ್ನ 10 kg ನೀಡ್ತಾ ಇರಬಹುದು ಅಂತ ಅನ್ಸುತ್ತೆ. ಅಷ್ಟು ಅವ್ರ ಹತ್ರ ಏನು FCI ನಿಂದ ಪ್ರೊಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಒಟ್ಟಾರೆಯಾಗಿ ಇದು ಏನ್ ಮಾಡುತ್ತೆ ಅಂತ ಅಂದ್ರೆ ಫುಡ್ ಸೆಕ್ಯೂರಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಕೋವಿಡ್ ನ ಸಂದರ್ಭದಲ್ಲೂ ಕೂಡ ಇದನ್ನ ನಾವು ಈ ಒಂದು ಯೋಜನೆಯನ್ನ ಕಂಡಿದ್ವಿ. ಅದಾದ ನಂತರ ಅಂದ್ರೆ ಇದೇ ಯೋಜನೆ ಹೆಸರಲ್ಲಿ ಇರ್ಲಿಲ್ಲ ಮತ್ತೆ ಬಟ್ ಈ ರೀತಿ 10 kg ಆಗ್ಲೂ ಕೂಡ ನೀಡ್ತಾ ಇದ್ದಂಥದ್ದು. ಇದರಿಂದ ಏನಾಗುತ್ತೆ, ಮಾಲ್ ನ್ಯೂಟ್ರಿಷನ್ ಅಲ್ಲಿ ರಿಡಕ್ಷನ್ ಅನ್ನುವಂಥದ್ದಾಗುತ್ತೆ. ಆದ್ರೆ ಇಲ್ಲಿ ನಮ್ಗಿರ್ತಕ್ಕಂಥ ಸಮಸ್ಯೆಗಳೇನು? ಫುಡ್ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡ್ತೀವಿ ಅಂತ 10 kg ಕೊಡ್ತೀವಿ ಅಂದು 10 kgಗೆ ನಿಮ್ಮ ಹತ್ರ ಅಷ್ಟನ್ನ ಪ್ರೊಕ್ಯೂರ್ ಮಾಡಕ್ ಸಾಧ್ಯ ಆಗಿಲ್ಲ ಅಂತ ಹೇಳಿ ಕೊಡೋದೇ 5 kg ಕೊಟ್ಟು ಇನ್ ಮಿಕ್ಕಿದ ದುಡ್ಡು ಕೊಡ್ತೀರಾ ಅಂದ್ರೆ
ದುಡ್ಡನ್ನ ಮತ್ತೆಲ್ಲೋ ಬಳಸ್ತಾರೆ. ಈ ಕಾರಣಕ್ಕೆ ಇಲ್ಲಿ ಪ್ರೊಕ್ಯೂರ್ಮೆಂಟ್ ಇಶ್ಯೂಸ್ ಇಲ್ಲೊಂದ್ ಕಡೆ ಇರುವಂತದ್ದು, ಮತ್ತು ಒಂದ್ ರೀತಿಯ ಕರಪ್ಷನ್ ಕೂಡ ಇಲ್ಲಿ ಒಳಗಾಗಬಹುದು, ಲೀಕೇಜಸ್ಗೂ ಕೂಡ ಅವಕಾಶ ಇದೆ. ರೇಷನ್ ಶಾಪ್ ಡೀಲರ್ಸ್ಗಳು ಈ ರೀತಿಯ ಸಮಸ್ಯೆಗಳನ್ನ ಮಾಡಬಹುದು, ಈ ರೈಸ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡಬಹುದು ಬ್ಲಾಕ್ ಮಾರ್ಕೆಟ್ಗೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಇದೊಂದು ಮತ್ತೊಂದು ಸಮಸ್ಯೆ. ಇನ್ನ ಮತ್ತೊಂದು ಇಂಪಾರ್ಟೆಂಟ್ ಆದಂತ ವಿಚಾರ ಅಂತ ಅಂದ್ರೆ, ನಮ್ಮ ಕರ್ನಾಟಕದ ಬಗ್ಗೆ ಮಾತನಾಡಿದಾಗ ಆಗ್ಲೇ ಯೋಚನೆ ಮಾಡಿದ್ವಿ, ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ ಆಗ್ತದೆ. ಹಾಗಾಗಿ ಒಂದು ಯುವ ನಿಧಿ ಯೋಜನೆ ಅನ್ನುವಂಥದ್ದನ್ನ ತಂದಿದ್ದಾರೆ. ಒಂದ್ ರೀತಿ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅನ್ನ ಇಲ್ಲಿ ಯೂತ್ಸ್ ಗಳಿಗೆ ನೀಡಲಾಗುತ್ತೆ. ಯುವ ನಿಧಿ ಯೋಜನೆ ಅಡಿಯಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಅಂದ್ರೆ, 3000 ಪರ್ ಮಂತ್ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ ಗಳಿಗೆ ಮತ್ತು 1500 ನಷ್ಟು ಪರ್ ಮಂತ್ ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ ಗಳಿಗೆ ಅಂತ ಹೇಳಿ ನೀಡುವಂತದ್ದು. ಇಲ್ಲಿ ಅವರು ರಿಜಿಸ್ಟರ್ ಆಗಿರ್ಬೇಕಾಗುತ್ತೆ ಆನ್ಲೈನ್ ನಲ್ಲಿ, ಮತ್ತು ಅವರ ಅನ್ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅನ್ನು ಅವರು ಪ್ರೂವ್ ಮಾಡಬೇಕಾಗುತ್ತೆ ಈ ಅಮೌಂಟ್ ಅನ್ನ ರಿಸೀವ್ ಮಾಡೋದಕ್ಕೆ. ಇದು ಒಂದ್ ರೀತಿ ಟೆಂಪರರಿ ರಿಲೀಫ್ ಆಗುತ್ತೆ. ಯಾರಿಗೆಲ್ಲ ಕೊಡ್ಲಾಗುತ್ತೆ ಅಂದ್ರೆ, ಅವರು ಒಂದು ವರ್ಷದ ಕೊನೆಯಲ್ಲಿ ಅವರ ಡಿಗ್ರಿಯನ್ನ ಅಥವಾ ಡಿಪ್ಲೊಮಾವನ್ನ ಮುಗಿಸಿ ಮುಂದಿನ ಒಂದು 6 ತಿಂಗಳಲ್ಲಿ ಅವರಿಗೆ ಕೆಲಸ ಬಂದಿಲ್ಲ ಅಂದ್ರೆ ನಂತರದಲ್ಲಿ ಅವ್ರಿಗೆ ದೊರೀತಾ ಹೋಗುತ್ತೆ. ಕೆಲಸ ಸಿಗೋವರೆಗೂ ಸಿಗುತ್ತಾ? ಇಲ್ಲ. ಆದ್ರೆ ಎಲ್ಲಿವರೆಗೂ ಸಿಗುತ್ತೆ, ಈ ರೀತಿಯ ಕಂಡೀಷನ್ಸ್ ಗಳನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಅದೆಲ್ಲವೂ ಕೂಡ ನಿಮ್ಮ ಆನ್ಸರ್ ಅಲ್ಲಿ ಇರ್ಲಿ. ಮತ್ತೆ ಇದರ ಇಂಪ್ಯಾಕ್ಟ್ ಏನು ಅಂತ ಅಂದ್ರೆ, ಇದು ಒಂದ್ ರೀತಿ ಜಾಬ್ ಸೀಕರ್ಸ್ ಗಳಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡದಂತಾಗುತ್ತೆ ಮತ್ತು ಅವರ ಸ್ಕಿಲ್ ಡೆವಲಪ್ಮೆಂಟ್ ಗೆ ಕೂಡ ನೆರವಾಗುತ್ತೆ. ಇದರಿಂದ ಸಮಸ್ಯೆ ಏನು ಅಂತ ಅಂದ್ರೆ, ಒಂದ್ ರೀತಿ ಡಿಪೆಂಡೆನ್ಸಿಯನ್ನ ಇದು ಉಂಟು ಮಾಡೋದ್ರಿಂದಾಗಿ ಆ ಸಂದರ್ಭದಲ್ಲಿ ಇವರು ಸ್ಕಿಲ್ ಟ್ರೈನಿಂಗ್ ಅನ್ನ ಪಡಿಬಹುದಾಗಿತ್ತು. ಇನ್ಸ್ಟೆಡ್ ಇಲ್ಲಿ ಒಂದ್ ರೀತಿ ಸರ್ಕಾರ ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಡಬಹುದಾಗಿತ್ತು. ಆ ಹಣವನ್ನ ಆ ಜನ ಬೇರೆದಕ್ಕೆ ಬಳಸ್ಕೊಂಡ್ರು ಅಂದ್ರೆ, ಆ ಯೂತ್ಸ್ ಗಳು ಆ ಡಿಪೆಂಡೆನ್ಸಿ ಹೇಗೂ ಫ್ರೀಯಾಗಿ ಹಣ ಬರುತ್ತೆ, ಬರೋವರೆಗೂ ಬರ್ಲಿ ಬಿಡು ಅಂತ ಹೇಳಿ ಒಂದ್ ರೀತಿ ಆ ಹಣವನ್ನ ತಗೊಂಡು ಸುಮ್ಮನೆ ಏನೋ ಬಳಕೆ ಮಾಡ್ಕೊಂಡ್ರು ಅಂತ ಅಂದ್ರೆ ಅದರಿಂದ ಉಪಯೋಗ ಆಗೋದಿಲ್ಲ. ಇನ್ಸ್ಟೆಡ್ ಅವರು ಸ್ಕಿಲ್ ಡೆವಲಪ್ಮೆಂಟ್ ಗಾಗಿ ಟ್ರೈನಿಂಗ್ ಅನ್ನ ನೀಡಬಹುದಾಗಿತ್ತು. ಇದರಿಂದ ಅವ್ರ ಸ್ಕಿಲ್ ಅಂತೂ ಡೆವಲಪ್ ಆಗ್ತಿತ್ತು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೆಲಸ ಖಂಡಿತವಾಗ್ಲೂ ಸಿಗೋದಕ್ಕೆ ಸಾಧ್ಯ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಷ್ಟು ಕ್ರಿಟಿಕಲ್ ಆಗಿ ನಾವು ಇದನ್ನ ರಿವ್ಯೂ ಮಾಡುವಂತ ಅವಕಾಶ ಅನ್ನುವಂಥದ್ದು ಇದೆ ನಮ್ಗೆ. ಒಟ್ಟಾರೆಯಾಗಿ ಈ ರೀತಿಯ ಯೋಜನೆಗಳು ಏನೆಲ್ಲ ಮಾಡ್ತಿದೆ ಅಂತ ಅಂದ್ರೆ, ಒಂದು ಫಿಸಿಕಲ್ ಸಸ್ಟೈನಬಿಲಿಟಿಯನ್ನ ಕರ್ನಾಟಕಕ್ಕೆ ತರೋದಕ್ಕೆ ಒಂದಷ್ಟು ತೊಡಕಾಗ್ತಿದೆ. ಯಾಕೆ ಅಂತಂದ್ರೆ, ಸುಮಾರು 50 ರಿಂದ 60 ಸಾವಿರ ಕೋಟಿ ರೂಪಾಯಿಗಳಷ್ಟು ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಅನ್ನುವಂಥದ್ದು ತನ್ನ ಬಜೆಟ್ ನಲ್ಲಿ ಇದಕ್ಕಾಗಿ ಮೀಸಲಿಡಬೇಕಾದಂತ ಪರಿಸ್ಥಿತಿ ಇವತ್ತಿರೋದ್ರಿಂದಾಗಿ ಫಿಸಿಕಲ್ ಸಸ್ಟೈನಬಿಲಿಟಿಯನ್ನ ಇಲ್ಲಿ ಒಂದು ಪ್ರಶ್ನೆಗೆ ಒಳಪಡುವಂತೆ ಮಾಡ್ತಾ ಇದೆ ಈ ಒಂದು ಯೋಜನೆಗಳು. ಇದರಿಂದಾಗಿ ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳ ಮೇಲೆ, ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಮಾಡ್ತಿದ್ದಂತ ಯೋಜನೆಗಳ ಮೇಲೆ, ಇವೆಲ್ಲದರ ಮೇಲೆ ಇಂಪ್ಯಾಕ್ಟ್ ಅನ್ನುವಂಥದ್ದು ಬೀಳ್ತಾ ಇದೆ. ಒಟ್ಟಾರೆಯಾಗಿ ಈ ಹಿಂದೆಯೂ ಕೂಡ ಈ ರೀತಿಯ ವೆಲ್ಫೇರ್ ಗ್ಯಾರಂಟಿ ಯೋಜನೆಗಳಿದ್ದು ಅವು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗಿದ್ದು, ಅವುಗಳ ಸಕ್ಸೆಸ್ ಅನ್ನುವಂಥದ್ದು ನಮ್ಗೆ ಇವತ್ತು ಒಂದಷ್ಟು ಪ್ರೋತ್ಸಾಹ ನೀಡುತ್ತೆ. ಈ ರೀತಿಯ ವೆಲ್ಫೇರ್ ಗ್ಯಾರಂಟೀಸ್ಗಳ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿಸೋದಕ್ಕೆ. ಆದ್ರೆ ಅವುಗಳನ್ನ ಉಳಿಸ್ಕೊಳ್ಳೋದ್ರ ಜೊತೆಯಾಗಿ ನಾವು ಹೇಗೆ ಡೆವಲಪ್ಮೆಂಟಲ್ ವರ್ಕ್ಸ್ ಗಳ ಕಡೆ ಫೋಕಸ್ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ನೀವು ಇಲ್ಲಿ ತರಬೇಕು. ಅದ್ರ ಜೊತೆಗೆ ಇಲ್ಲೇನು ಫ್ರೀ ಆಗಿ ಶಕ್ತಿ ಯೋಜನೆ ಅಡಿ ಎಲ್ಲರಿಗೂ ಕೊಟ್ಟಿದ್ದಾರೆ, ಬ್ಲಾಂಕೆಟ್ ಆಗಿ ಓಪನ್ ಆಗಿ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಆ ಒಂದು ಫ್ರೀ ಟ್ರಾವೆಲ್ ಅನ್ನ ಎಲ್ಲ ವುಮೆನ್ಗಳಿಗೆ, ಟ್ರಾನ್ಸ್ಜೆಂಡರ್ಸ್ ಗಳಿಗೆ ನೀಡಿದ್ದಾರೆ. ಅದನ್ನ ರಿಸ್ಟ್ರಿಕ್ಟ್ ಮಾಡಬಹುದಾಗಿತ್ತು. ಅವಶ್ಯಕತೆ ಇರುವಂತವರಿಗೆ ನಾವು ಬೆನಿಫಿಷಿಯರ್ಸ್ ನ ಹುಡುಕಿ ನೀಡಬಹುದಾಗಿತ್ತು. ಈ ರೀತಿ ಕೆಲವೊಂದು ಬದಲಾವಣೆಗಳನ್ನ ಈ ಯೋಜನೆಗಳಲ್ಲಿ ಮಾಡ್ಕೊಳ್ಳೋ ಮುಖಾಂತರ ಮಿಕ್ಕುಳಿದ ಹಣವನ್ನ ನಾವು ಡೆವಲಪ್ಮೆಂಟಲ್ ವರ್ಕ್ಸ್ ಗೆ ಫೋಕಸ್ ಮಾಡಬಹುದು, ಮತ್ತು ಇಂಪ್ಲಿಮೆಂಟೇಷನ್ ಸರಿಯಾದ ರೀತಿಯಲ್ಲಿ ಆಗೋ ರೀತಿ ಮಾಡಬೇಕು, ಮತ್ತು ಇದರ ಮೂಲ ಉದ್ದೇಶಗಳು ಸರಿಯಾಗಿ ನಮಗೆ ರೀಚ್ ಆಗುವಂತೆ ಮಾಡಬೇಕು ಅಂತ ಹೇಳಿ ಒಂದೊಳ್ಳೆ ಕನ್ಕ್ಲೂಷನ್ ಅನ್ನ ಕೂಡ ನೀಡೋದ್ರ ಮುಖಾಂತರ ನೀವು ಕ್ರಿಟಿಕಲ್ ಆಗಿ ಆರ್ಗ್ಯೂ ಮಾಡಿ, ರಿವ್ಯೂ ಮಾಡಿ ಈ ಒಂದು ಎಸ್ಸೆಯನ್ನ ಬರಿಬಹುದಾಗುತ್ತೆ. ಈ ಯೋಜನೆಗಳ ಕುರಿತಾಗಿ ಎಸ್ಸೆನೂ ಆಗ್ಬಹುದು, ಅಥವಾ ಇವುಗಳನ್ನ GS ನಲ್ಲಾದ್ರೂ ಕೂಡ ಯಾವುದೋ ಒಂದು ಯೋಜನೆಗೆ ಫೋಕಸ್ ಆಗುವಂತ, ಅಥವಾ ಮೂಲವಾಗಿ ಅದನ್ನ ಕಂಟೆಕ್ಸ್ಟ್ ನಲ್ಲಿ ಇಟ್ಕೊಂಡು ಪ್ರಶ್ನೆಗಳು ಬೇರೆ ನಿಮ್ಗೆ ಅರೈವ್ ಆಗಬಹುದು. ಹಾಗಾಗಿ ಈ ಯೋಜನೆಗಳ ಬಗ್ಗೆ ಸರಿಯಾಗಿ ಪ್ರಿಪೇರ್ ಆಗಿ, ಮತ್ತು ಈ ಯೋಜನೆಗಳ ಕುರಿತಂತೆ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ನಿಮ್ಮ ಹತ್ರ ಇರಬೇಕು, ಡೇಟಾ ಇರಬೇಕು. ಅಂದ್ರೆ ಎಷ್ಟು ಹಣವನ್ನ ನೀಡಿದ್ದಾರೆ, ಎಷ್ಟು ಬೆನಿಫಿಷಿಯರೀಸ್ ಇದ್ದಾರೆ, ಈ ರೀತಿ ಸ್ಟ್ಯಾಟ್ಸ್ ಅನ್ನ ಬಳಸ್ಕೊಂಡು ಎಸ್ಸೆಯನ್ನು ಬರೀಬಹುದಾಗಿರುತ್ತೆ. ಮತ್ತು ಯಾವುದೇ ಎಸ್ಸೆ ಬಂದ್ರೂ ಕೂಡ ಒಂದೊಳ್ಳೆ ಕನ್ಕ್ಲೂಷನ್ ಅನ್ನ ಕೂಡ ನೀವು ನೀಡೋ ಕಡೆ ಫೋಕಸ್ ಮಾಡಿ. ಅಂದ್ರೆ ಎಸ್ಸೆಯಲ್ಲಿ ಏನ್ ಕಂಟೆಕ್ಸ್ಟ್ ಅನ್ನ ಕೇಳಿದ್ರು ಆ ಕಂಟೆಕ್ಸ್ಟ್ ಹಿಡಿದು ಎಸ್ಸೆಯನ್ನ ಫೋಕಸ್ ಮಾಡಿ ಇಡೀ ಎಸ್ಸೆಯನ್ನ ಡೆವಲಪ್ ಮಾಡೋದ್ರ ಜೊತೆಗೆ ಕಡೆದಾಗಿ ಎಸ್ಸೆಯ ಆ ಒಂದು ಲೈನಿಗೆ ನೀವು ಬರೀತಿರ್ತಕ್ಕಂಥ ಕನ್ಕ್ಲೂಷನ್ ಸರಿ ಇದೆಯಾ, ಎಸ್ಸೆ ಟಾಪಿಕ್ ಗೆ ಕರೆಕ್ಟ್ ಆಗಿ ರಿಲೇಟ್ ಆಗ್ತಿದ್ಯಾ ಅಂತ ಫೋಕಸ್ ಮಾಡ್ತಾ ನೀವು ಕನ್ಕ್ಲೂಷನ್ ಅನ್ನ ಕೂಡ ನೀಡಬೇಕಾಗ್ತದೆ. ಇದಿಷ್ಟು ಈ ಒಂದು ಪಂಚ ಗ್ಯಾರಂಟಿಗಳ ಕುರಿತಂತೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದ.